ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಅರಿವು ಯೂಟ್ಯೂಬ್ ಅಕಾಡೆಮಿಯ ವತಿಯಿಂದ ಈ ದಿನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಪ್ರಮುಖವಾಗಿರುವಂಥ ಅಥವಾ ಭಾರತ ಸಂವಿಧಾನದ ಅತಿ ಪ್ರಮುಖ ಅಂಶ ಒಂದ್ಯಾವುದು ಅಂತಂದರೆ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವ ಅಥವಾ ಬೇಸಿಕ್ ಸ್ಟ್ರಕ್ಚರಲ್ ಡಾಕ್ಟ್ರೈನ್ ಅಂತೇಳಿ ಕರಿತೀವಿ. ಈ ಅಂಶದ ಕುರಿತು ತಮ್ಮ ಜೊತೆಗೆ ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದು. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ಭಾರತದ ಸಂವಿಧಾನದಲ್ಲಿ ಅಳವಡಿಕೆಯಾಗಿರುವಂಥ ಮೂಲಭೂತ ಸಂರಚನೆಯ ತತ್ವದ ಬಗ್ಗೆ ನಾವು ನೋಡೋದಾಗಿತ್ತಂದರೆ ಇದು ಸಂವಿಧಾನದಲ್ಲಿ ಎಲ್ಲಾದರೂ ಗುರುತಿಸಲ್ಪಟ್ಟಿದೆಯಾ ಅಂತಂದರೆ ಇಲ್ಲ. ಬಟ್ ಭಾರತದ ಸುಪ್ರೀಂ ಕೋರ್ಟ್ ಭಾರತದ ಸಂವಿಧಾನ ಹೊಂದಿರುವಂಥ ಮೂಲಭೂತ ಸಂರಚನೆಯ ತತ್ವವನ್ನು ತನ್ನ ತೀರ್ಪುಗಳ ಮೂಲಕ ವ್ಯಾಖ್ಯಾನಿಸಿದೆ ಅಥವಾ ಸಂರಕ್ಷಣೆ ಮಾಡಿದೆ ಅಥವಾ ಹೇಳಿದೆ. ಹೀಗೆ ಹೇಳಲ್ಪಟ್ಟಂಥ ಭಾರತ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವವನ್ನು ಕುರಿತು ನಾವು ನೋಡ್ತಾ ಹೋದ್ವಿ ಅಂತಂದರೆ, ನೋಡಿ, ಭಾರತದ ಸಂವಿಧಾನದ ಭಾಗ 20ರಲ್ಲಿ ವಿಧಿ 368ರಲ್ಲಿ ಸಂವಿಧಾನವನ್ನು ಯಾವ ವಿಧಾನದಿಂದ ತಿದ್ದುಪಡಿ ಮಾಡಬಹುದು ಅಂಥೇಳಿ ಹೇಳಿಕೊಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಭಾರತ ಸಂವಿಧಾನದ ಭಾಗ 20 ವಿಧಿ 368ರಲ್ಲಿ ಮೂಲಭೂತ ಹಕ್ಕುಗಳನ್ನೂ ಒಳಗೊಂಡಂತೆ ಸಂವಿಧಾನದ ತಿದ್ದುಪಡಿಯ ಕುರಿತು ತಿಳಿಸಲಾಗಿದೆ. ಹೀಗೆ ತಿಳಿಸಲಾಗಿರುವಂತಹ 368ನೆಯ ವಿಧಿಯ ಅಡಿಯಲ್ಲಿ ಸಂವಿಧಾನದ ತಿದ್ದುಪಡಿಯನ್ನು ಮೊದಲ ಬಾರಿಗೆ, ಅಂದರೆ ಭಾರತದ ಸಂವಿಧಾನಕ್ಕೆ ಮಾಡಿದಂಥ ಮೊದಲನೆಯ ತಿದ್ದುಪಡಿ ಇತ್ತಲ್ಲ, ಅದು ಮೊದಲನೆಯ ತಿದ್ದುಪಡಿ ಆಗಿದ್ದು ಯಾವಾಗ ಅಂದರೆ 1951 ಜೂನ್ 18ಕ್ಕೆ ಮೊದಲನೆಯ ತಿದ್ದುಪಡಿಯನ್ನು ಮಾಡಿದರು. ಹೀಗೆ ಮಾಡಿದಂಥ ಮೊದಲನೆಯ ತಿದ್ದುಪಡಿಯನ್ನು ಇಲ್ಲಿ ಒದಗಿಸಿರುವಂಥ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿಗೆ ಒಳಪಡಿಸಬಹುದೇ ಅನ್ನುವಂಥ ಪ್ರಶ್ನೆಯನ್ನು 1951ರಲ್ಲಿ ಶಂಕರಿ ಪ್ರಸಾದ್ ವರ್ಸಸ್ ಅಥವಾ ವಿರುದ್ಧ ಭಾರತದ ಒಕ್ಕೂಟ ಅನ್ನುವಂಥ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡಲಾಯಿತು. ಅಂದರೆ ಭಾರತದ ಸಂವಿಧಾನದ ಭಾಗ 20 ವಿಧಿ 368ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿಗೆ ಒಳಪಡಿಸಬಹುದೇ ಅಥವಾ ಒಳಪಡಿಸಲಿಕ್ಕೆ ಬರೋದಿಲ್ವೇ ಅನ್ನುವಂಥ ಪ್ರಶ್ನೆಯನ್ನು ಶಂಕರಿ ಪ್ರಸಾದ್ ವಿರುದ್ಧ ಭಾರತದ ಒಕ್ಕೂಟ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಾಯಿತು. ಹಾಗಾದರೆ ಈ ಮೊದಲನೆಯ ತಿದ್ದುಪಡಿ ಏನನ್ನು ಒಳಗೊಂಡಿತ್ತು ಅಂತ ನಾವು ನೋಡಿದ್ದೀವಿ ಅಂತಂದರೆ, ನೋಡಿ, ಸಂವಿಧಾನಕ್ಕೆ ಮಾಡಿದಂಥ ಮೊದಲನೆಯ ತಿದ್ದುಪಡಿ ಏನನ್ನು ಸೇರಿಸಿತ್ತು ಅಂತಂದರೆ ಭಾಗ 368ರ ವಿಧಿ 20ನೆಯ ಭಾಗದ ಅಡಿ ಒಳಗಡೆ ಇಲ್ಲಿ ಮಾಡಿದ್ದೇನು ಅಂತಂದರೆ ಭಾರತದ ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿ ಭೂ ಸುಧಾರಣಾ ಕಾಯ್ದೆಗಳನ್ನು ಈ 9ನೆಯ ಅನುಸೂಚಿಗೆ ಸೇರ್ಪಡೆ ಮಾಡಲಾಗಿತ್ತು. ಇನ್ನು ಇದೇ ಥರದ 9ನೇ ಅನುಸೂಚಿಯಲ್ಲಿ ಕೆಲವು ಕಾಯ್ದೆಗಳನ್ನು ತಂದು ಅವುಗಳಿಗೆ ನ್ಯಾಯಾಲಯದಿಂದ ವಿನಾಯಿತಿಯನ್ನು ಕೊಡಲಾಗಿತ್ತು. ಇವತ್ತಿಗೂ ಕೂಡ 9ನೇ ಅನುಸೂಚಿಯಲ್ಲಿ ಯಾವುದೇ ಕಾಯ್ದೆಯನ್ನು ಸೇರಿಸಿದರೆ ಈ 9ನೇ ಅನುಸೂಚಿಯಲ್ಲಿರುವಂಥ ಕಾನೂನುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದನೇ ಬಹುಪಾಲು ಇವತ್ತು ರಾಜ್ಯಗಳಲ್ಲಿ ಮಾಡ್ತಾ ಇರುವಂಥ ಮೀಸಲಾತಿ ಮತ್ತೊಂದು ಮಗದೊಂದನ್ನು 9ನೇ ಅನುಸೂಚಿಗೆ ಸೇರ್ಪಡೆಗೊಳಿಸಬೇಕು ಅನ್ನುವಂಥ ಬೇಡಿಕೆಗಳು ಹೆಚ್ಚಾಗ್ತಿದ್ದಾವೆ. ಅಂದರೆ 9ನೇ ಅನುಸೂಚಿಯಲ್ಲಿ ಯಾವುದೇ ಒಂದು ವಿಷಯವನ್ನು ಸೇರಿಸಿದರೆ ಅದು ಸಂವಿಧಾನದ ವಿರೋಧಿ ಅಂಥೇಳಿ ಸುಪ್ರೀಂ ಕೋರ್ಟ್ ಅವುಗಳನ್ನು ಅನೂರ್ಜಿತಗೊಳಿಸಲಿಕ್ಕೆ, ಅಂಥ ಕಾಯ್ದೆಗಳನ್ನು ತೆಗೆದುಹಾಕಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಸಂವಿಧಾನಕ್ಕೆ ಮಾಡಿರುವಂಥ 1ನೆಯ ತಿದ್ದುಪಡಿ, ಈ 1ನೆಯ ತಿದ್ದುಪಡಿಯ ಪ್ರಕಾರ ಹುಟ್ಕೊಂಡಂಥ ಶಂಕರಿ ಪ್ರಸಾದ್ ವರ್ಸಸ್ ಭಾರತದ ಒಕ್ಕೂಟದ ಪ್ರಕರಣದಲ್ಲಿ ಏನಾಯಿತು ಅಂತ ನೋಡಿದ್ದೀವಿ ಅಂದರೆ, ನೋಡಿ, ಈ ತಿದ್ದುಪಡಿ ಮೂಲಕ ಖಾಸಗಿ ಆಸ್ತಿಯ ಹಕ್ಕನ್ನು ಮೊಟಕುಗೊಳಿಸಲಾಗಿತ್ತು. ಈ ಮೊಟಕುಗೊಳಿಸಿರೋದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಲಾಗಿತ್ತು. ಅಂದರೆ ಸಂವಿಧಾನಕ್ಕೆ ಮಾಡಿರುವಂಥ ಮೊದಲನೆಯ ತಿದ್ದುಪಡಿ ಕಾಯ್ದೆಯನ್ನು
ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ಆ ಕಾಯ್ದೆ ಯಾವುದಕ್ಕೆ ಒಳಗೊಂಡಿತ್ತು ಅಂದರೆ ಮೂಲತಃ ಆಸ್ತಿ ಮೂಲಭೂತ ಹಕ್ಕಾಗಿತ್ತು. ಹೀಗೆ ಆಸ್ತಿ ಮೂಲಭೂತ ಹಕ್ಕಾಗಿದ್ದರೂ ಕೂಡ ಅದನ್ನು ಸಂವಿಧಾನದ ತಿದ್ದುಪಡಿಯ ಮೂಲಕ ತೆಗೆದುಹಾಕಬಹುದೇ, ಅಂದರೆ ಮೂಲಭೂತ ಹಕ್ಕುಗಳನ್ನು ಕೂಡ ಸಂವಿಧಾನದ ತಿದ್ದುಪಡಿಯ ಅಡಿಯಲ್ಲಿ ತಿದ್ದುಪಡಿಗೆ ಒಳಪಡಿಸಬಹುದೇ ಅಥವಾ ತೆಗೆದುಹಾಕಬಹುದೇ ಎನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಲಾಯಿತು. ಅದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂತಂದರೆ ಆ ಕಾಯ್ದೆಯ ಸಿಂಧುತ್ವವನ್ನು ಎತ್ತಿ ಹಿಡಿತು, ಅಂದರೆ ತಿದ್ದುಪಡಿ ಮಾಡಬಹುದು ಅಂತೇಳಿ ಹೇಳ್ತು. ನೋಡಿ, ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತು ಅಂತಂದರೆ ಸಂವಿಧಾನದ ವಿಧಿ 368ನೇ ವಿಧಿ ಅಡಿಯೊಳಗಡೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಸಂಪೂರ್ಣ ಅಧಿಕಾರ ಸಂಸತ್ತಿಗಿದೆ. ಆ ಸಂಸತ್ತು ಮೂಲಭೂತ ಹಕ್ಕುಗಳನ್ನೂ ಕೂಡ ತಿದ್ದುಪಡಿ ಮಾಡಬಹುದು ಅನ್ನುವಂಥ ತೀರ್ಪನ್ನು ಅಕ್ಟೋಬರ್ 5, 1951 ನೀಡಿರೋದನ್ನು ನಾವು ನೋಡ್ತೀವಿ. ಮುಂದುವರೆದು ಆ ತೀರ್ಪಿನಲ್ಲಿ ಏನಂತ ಹೇಳಲಾಯಿತು ಅಂತಂದರೆ 13ನೇ ವಿಧಿ ಅಡಿಯೊಳಗಡೆ ಕಾನೂನು ಅನ್ನುವಂಥ ಪದ ಬರುತ್ತಲ್ಲ, ಇದು ಸಾಮಾನ್ಯ ಕಾನೂನು ಅಂದರೆ ಆರ್ಡಿನರಿ ಲಾಗಳನ್ನು ಒಳಗೊಂಡಂತೆ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಒಳಗೊಳ್ಳೋದಿಲ್ಲ. ಇಟ್ ಮೀನ್ಸ್ ಸಂವಿಧಾನದ ಭಾಗ 13ರಲ್ಲಿ ಸಂವಿಧಾನದ ವಿಧಿ 13ರಲ್ಲಿ ಏನು ಕಾನೂನು ಅಂತ ಹೇಳುತ್ತಲ್ಲ, ಆ ಕಾನೂನು ಅಂದರೆ ಮೂಲಭೂತ ಹಕ್ಕುಗಳಿಗೂ ಅನ್ವಯ ಆಗುತ್ತೆ. ಅದರಿಂದ ಭಾರತದ ಸಂಸತ್ತು ತಿದ್ದುಪಡಿ ಕಾಯ್ದೆಯನ್ನು ಮಾಡುವಂಥ ಸಂಪೂರ್ಣ ಹಕ್ಕನ್ನು ಹೊಂದಿದೆ. ಅದರಿಂದ ಮೂಲಭೂತ ಹಕ್ಕುಗಳನ್ನೂ ಕೂಡ ಮೊಟಕುಗೊಳಿಸಬಹುದು ಅಥವಾ ತೆಗೆದುಹಾಕಬಹುದು. ಅದರಿಂದ ಸಂವಿಧಾನಕ್ಕೆ ಮಾಡಿರುವಂಥ 1ನೇ ತಿದ್ದುಪಡಿ ಸರಿಯಾಗಿದೆ ಅಂತ ಕಾನೂನು ಸಂವಿಧಾನದ ವಿಧಿ 13ನೇ ಅಡಿಯಲ್ಲಿ ಅಥವಾ 13ನೇ ವಿಧಿ ಅಡಿಯಲ್ಲಿ ಅಸಿಂಧುವಾಗೋದಿಲ್ಲ, ಅದು ಸರಿ ಇದೆ. ಅದರಿಂದ ಭಾರತದ ಸಂವಿಧಾನಕ್ಕೆ ಮಾಡಿರುವಂಥ 1ನೇ ತಿದ್ದುಪಡಿ ಸರಿ ಇದೆ. ಮೂಲಭೂತ ಹಕ್ಕಾಗಿರುವಂಥ ಆಸ್ತಿಯ ಹಕ್ಕನ್ನು ಕೂಡ ತೆಗೆದುಹಾಕುವ ಅಧಿಕಾರ ಭಾರತದ ಸಂಸತ್ತಿಗೆ ಇದೆ ಅನ್ನೋದನ್ನು ಮೊಟ್ಟ ಮೊದಲನೇ ತಿದ್ದುಪಡಿಯಾಗಿರುವಂಥ 1951ರ ತಿದ್ದುಪಡಿಯನ್ನು ಭಾರತದ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು. ಆ ಮೂಲಕ ಶಂಕರಿ ಪ್ರಸಾದ್ ವರ್ಸಸ್ ಭಾರತದ ಒಕ್ಕೂಟದ ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಏನಂತ ಹೇಳಿತು ಅಂತಂದರೆ ಸಂಸತ್ತು ಪರಮೋಚ್ಚ ಅಧಿಕಾರವನ್ನು ಹೊಂದಿದ್ದು ಭಾರತದ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು. ಯಾವುದೇ ಭಾಗ ಅಂತಂದರೆ ಮೂಲಭೂತ ಹಕ್ಕುಗಳನ್ನೂ ಒಳಗೊಂಡು ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳಿರೋದನ್ನು ನಾವು ನೋಡ್ತೀವಿ. ನೋಡಿ, ಈ ತಿದ್ದುಪಡಿ ಆದ ಮೇಲೆ ನಂತರ ಬರೋದು ಯಾವುದು ಅಂತಂದರೆ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ವಿರುದ್ಧ ಪ್ರಕರಣ ಅಥವಾ ಗೋಲಕ್ನಾಥ್ ವಿರುದ್ಧ ಪಂಜಾಬ್ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿದ್ದ ಯಾವಾಗ ಅಂದರೆ 1967ರಲ್ಲಿ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತಾನು ಹಿಂದೆ ಏನು ತೀರ್ಪನ್ನು ಕೊಟ್ಟಿತ್ತಲ್ಲ, ಶಂಕರಿ ಪ್ರಸಾದ್ ತೀರ್ಪೇನಿತ್ತಲ್ಲ, ಅದರ ನಿಲುವನ್ನು ಅಥವಾ ಅದರ ತೀರ್ಪನ್ನು ಬದಲಾಯಿಸಿತು. ಈ ಬದಲಾದ ತೀರ್ಪದಲ್ಲಿ ಏನು ಹೇಳಿತು ಅಂತಾರೆ, ಈ ಪ್ರಕರಣದಲ್ಲಿ ಕೆಲವು ರಾಜ್ಯದ ಕಾಯ್ದೆಗಳನ್ನು 9ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿದಂಥ 7ನೆಯ ತಿದ್ದುಪಡಿ ಕಾಯ್ದೆ 1960ರ ಸಂವಿಧಾನಿಕ ಸಿಂಧುತ್ವವನ್ನು ಈ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣದಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ ನೋಡಿ, ಸಂಸತ್ತು ಯಾವುದೇ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವಂತಿಲ್ಲ ಅಥವಾ ತೆಗೆದುಹಾಕುವಂತಿಲ್ಲ ಅಂತ ಹೇಳಿತು. ಜೊತೆಗೆ ಸಂವಿಧಾನ ತಿದ್ದುಪಡಿ ಕಾಯ್ದೆ 13ನೇ ವಿಧಿಯ ಅರ್ಥವ್ಯಾಪ್ತಿಯಲ್ಲಿ ಒಂದು ಕಾನೂನಾಗಿರೋದ್ರಿಂದ ಯಾವುದೇ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತಿತ್ತು ಅಂತಂದರೆ ಅಂತಹ ಕಾನೂನು ಅಸಿಂಧು ಅಂತೇಳಿ ಹೇಳಿತು. ಆ ತೀರ್ಪನ್ನು ಕೊಟ್ಟಿದ್ದು ಯಾವಾಗ ಅಂದರೆ ಫೆಬ್ರವರಿ 27, 1967. ನೋಡಿ, ಮೊದಲನೆಯ ಸಂವಿಧಾನಿಕ ಪ್ರಶ್ನೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳಿತ್ತು. ಆದರೆ ಈ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣದಲ್ಲಿ ಹೇಳಿದ್ದನ್ನು ನಾವು ನೋಡ್ತೀವಿ. ಇನ್ನು ಮುಂದುವರೆದು
ಹೀಗೆ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಭಾರತದ ಸಂಸತ್ತು ಸುಮ್ಮನೆ ಕೊಡಲಿಲ್ಲ. ಭಾರತದ ಸಂಸತ್ತು ಸಂವಿಧಾನಕ್ಕೆ 24ನೇ ತಿದ್ದುಪಡಿಯನ್ನು 1971ರಲ್ಲಿ ಮಾಡೋದ್ರ ಮೂಲಕ ಗೋಲಕ್ನಾಥ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತಲ್ಲ ಅದಕ್ಕೆ ಪ್ರತಿಕ್ರಿಯೆ ಮಾಡಿತು. ಹಾಗೆ ಜಾರಿಗೊಳಿಸಿದಂಥ 24ನೇ ತಿದ್ದುಪಡಿ ಕಾಯ್ದೆ ಜಾರಿಗೊಂಡಿದ್ದು ಯಾವಾಗ ಅಂತಂದರೆ 1971 ನವೆಂಬರ್ 5ಕ್ಕೆ ಸಂವಿಧಾನದ 24ನೇ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂತು. ಆ 24ನೇ ತಿದ್ದುಪಡಿ ಕಾಯ್ದೆ ಏನು ಹೇಳಿತು ಅಂತಂದರೆ ಸಂವಿಧಾನದ ವಿಧಿ 13 ಮತ್ತು 368ನೇ ವಿಧಿಗಳಿಗೆ ತಿದ್ದುಪಡಿಯನ್ನು ಮಾಡಿತು. ತಿದ್ದುಪಡಿ ಮಾಡಿ ಏನನ್ನು ಸೇರಿಸಲಾಯಿತು ಅಂತ ನೋಡಿದ್ದೀವಿ ಅಂದರೆ ನೋಡಿ, 24ನೇ ತಿದ್ದುಪಡಿ ಕಾಯ್ದೆ 368ನೇ ವಿಧಿಯಡಿಯಲ್ಲಿ ಯಾವುದೇ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸುವ ಅಥವಾ ತೆಗೆದುಹಾಕುವ ಅಧಿಕಾರ ಸಂಸತ್ತಿಗಿದೆ ಅಂತೇಳಿ ಹೇಳಿತು. ಅದರ ಜೊತೆಗೆ ಮತ್ತೊಂದನ್ನೇ ಏನು ಹೇಳಿತು ಅಂತಂದರೆ ಕೇಶವಾನಂದ ಭಾರತಿ ಪ್ರಕರಣ ಬರೋಕ್ಕಿಂತ ಪೂರ್ವದಲ್ಲಿ ಸಂವಿಧಾನದ ಯಾವುದೇ ಭಾಗವನ್ನು ಸಂಸತ್ತು ತನ್ನ ಸಂವಿಧಾನ ತಿದ್ದುಪಡಿಯ ಅಧಿಕಾರದ ಮೂಲಕ ಬದಲಾಯಿಸಬಹುದು ಅನ್ನೋದನ್ನು ಸಂಸತ್ತು ತೋರಿಸಿತು ಅನ್ನೋದನ್ನು ನಾವು ನೋಡ್ತೀವಿ. ನಂತರ ಅತಿ ಪ್ರಮುಖವಾಗಿದ್ದು ಮೂಲಭೂತ ಸಂರಚನೆಯ ತತ್ವಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಅಂತಾರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಅಂತೇಳಿ ಕರಿತೀವಿ, ಅಥವಾ ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯದ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಬಂತು ಅಂತಾರೆ 1973ಕ್ಕೆ ಬಂತು. ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಮತ್ತೆ ಗೋಲಕ್ನಾಥ್ ಪ್ರಕರಣದಲ್ಲಿ ತಾನೇನು ತೀರ್ಪನ್ನು ಕೊಟ್ಟಿತ್ತಲ್ಲ ಆ ತೀರ್ಪನ್ನು ಬದಲಾಯಿಸಿರೋದನ್ನು ನೋಡ್ತೀವಿ. ಹಾಗಾದರೆ ಏನು ತೀರ್ಪು ಕೊಟ್ಟು ಅಂತ ನೋಡಿದ್ದೀವಿ ಅಂದರೆ ನೋಡಿ, ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಮೂಲಭೂತ ಹಕ್ಕನ್ನೂ ಕೂಡ ಸಂಸತ್ತು ಮೊಟಕುಗೊಳಿಸಬಹುದು, ಇಲ್ಲ ತೆಗೆದುಹಾಕಬಹುದು ಅಂತ ಹೇಳಿತು. ಅಲ್ಲದೆ ಮುಂದುವರೆದು ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಅಂದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಹೇಳಿತು ಅಂತಂದರೆ ಸಂವಿಧಾನದ ಮೂಲಭೂತ ಸಂರಚನೆ ಅಥವಾ ಅದರ ಮೂಲ ಲಕ್ಷಣಗಳನ್ನು ಹೊರತುಪಡಿಸಿ ಅಥವಾ ಸಂವಿಧಾನ ಕೆಲವೊಂದಿಷ್ಟು ಮೂಲ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳಿತು. ಹಾಗಾದರೆ ಏನಂತ ಹೇಳಿತು ಅಂತ ನೋಡಿದ್ದೀವಿ ಅಂತಾರೆ ನೋಡಿ, ಸಂಸತ್ತು 368ನೇ ವಿಧಿಯಡಿಯಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಆದರೆ ಹಾಗೆ ಮಾಡುವಂಥ ತಿದ್ದುಪಡಿ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡುವ ಹಾಗಿಲ್ಲ, ಅಥವಾ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವಕ್ಕೆ ವಿರುದ್ಧವಾಗಿ ಯಾವುದೇ ತಿದ್ದುಪಡಿಯನ್ನು ಮಾಡುವ ಹಾಗಿಲ್ಲ ಅಂತ ಹೇಳಿತು. ಹಾಗಾದರೆ ಈ ತೀರ್ಪಿನ ಪ್ರಕಾರ ಸಂವಿಧಾನದ ಮೂಲ ಸಂರಚನೆಯ ಒಂದು ಭಾಗ ಯಾವುದು ಅಂತಾರೆ ಮೂಲಭೂತ ಹಕ್ಕುಗಳು ಅಂತೇಳಿ ಹೇಳಿತಾ ಅಂಥೇಳಿ ನೋಡಿದ್ವಿ ಅಂದರೆ ಇಲ್ಲ, ಭಾರತದ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಅಥವಾ ಅವುಗಳನ್ನು ತೆಗೆದುಹಾಕಬಹುದು. ಆ ಅಧಿಕಾರ ಸಂಸತ್ತಿಗಿದೆ. ಆದರೆ ಹೀಗೆ ಮಾಡುವ ತಿದ್ದುಪಡಿಗಳು ಅಂದರೆ ಮೂಲಭೂತ ಹಕ್ಕುಗಳಾಗಿರಬಹುದು ಅಥವಾ ಯಾವುದಾದ್ರೂ ಇರಬಹುದು, ಭಾರತದ ಸಂವಿಧಾನದ ಮೂಲ ಸಂರಚನೆಯಂತೆ ಏನು ಅಂಶಗಳಿದಾವಲ್ಲ ಅವುಗಳಿಗೆ ಧಕ್ಕೆ ತರುವ ಹಾಗಿಲ್ಲ ಅಂಥೇಳಿ ತೀರ್ಪನ್ನು ಕೊಟ್ಟಿದ್ದು ಯಾವಾಗ ಅಂದರೆ 24 ಏಪ್ರಿಲ್ 1973. ಆದರೆ ಇಲ್ಲೊಂದು ಅಂಶ ತಮಗೆ ನೆನಪಿರಲಿ, ಮೂಲಭೂತ ಸಂರಚನೆ ಅಂತ ಹೇಳಿದಂಥ ಸುಪ್ರೀಂ ಕೋರ್ಟ್ ಮೂಲಭೂತ ಸಂರಚನೆ ಏನನ್ನು ಒಳಗೊಂಡಿದೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಅಂದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹೇಳಿಲ್ಲ. ಆದರೆ ಇದೊಂದು ಮೈಲ್ ಸ್ಟೋನ್ ಅಂತ ಕರಿತೀವಿ, ಮೈಲುಗಲ್ಲು ಅಂತ ಹೇಳಿ ಕರಿತೀವಿ. ಕಾರಣ ಏನು ಅಂತಾರೆ ಕೇಶವಾನಂದ ಭಾರತಿ ಪ್ರಕರಣ ಇದೆಯಲ್ಲ, ಭಾರತದ ಸಂವಿಧಾನಕ್ಕೆ ಮೂಲಭೂತ ಸಂರಚನೆ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿರುವಂಥ ತೀರ್ಪು ಅಂತ ನಾವು ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇನ್ನು ಹೀಗೆ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದ್ದರೂ ಕೂಡ ಭಾರತದ ಸಂವಿಧಾನದ ಮೂಲ ಸಂರಚನೆಯನ್ನು ಧಕ್ಕೆಗೊಳಿಸುವಂತಿಲ್ಲ ಅಂತೇಳಿ ಹೇಳಿದಂಥ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮತ್ತೆ ಸಂಸತ್ತು ಪ್ರತಿಕ್ರಿಯೆಯನ್ನು ಮಾಡಿತು. ಯಾವ ಪ್ರತಿಕ್ರಿಯೆ ಅಂದರೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಕಾಯ್ದೆಯನ್ನು 1976ರಲ್ಲಿ ಮಂಡಿಸೋದ್ರ ಮೂಲಕ 1976ರ 47ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನ್ಯಾಯಾಂಗದ ಆವಿಷ್ಕಾರ ಏನಾಗಿತ್ತಲ್ಲ, ಇದು ಮೂಲಭೂತ ಸಂರಚನೆಯ ತತ್ವ ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ, ಇದು ಹೊಸ ಪದ ಪ್ರಯೋಗ. ಇದಕ್ಕೆ ಸಂಸತ್ತು ಏನು ಮಾಡಿತು ಅಂತಂದರೆ ತಾನು ಪ್ರತಿಕ್ರಿಯೆಯನ್ನು ಮಾಡಿತು. ಏನು ಪ್ರತಿಕ್ರಿಯೆ ಅಂತಂದರೆ
ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ ವಿಧಿ 368ನೇ ವಿಧಿಗೆ ತಿದ್ದುಪಡಿಯನ್ನು ತಂದಿತು. ಮತ್ತು ಸಂಸತ್ತಿಗೆ ನೀಡಲಾಗಿರುವಂಥ ಸಂವಿಧಾನ ತಿದ್ದುಪಡಿ ಅಧಿಕಾರದ ಮೇಲೆ ಯಾವುದೇ ಮಿತಿಯೂ ಇಲ್ಲ. ಯಾವುದೇ ತಿದ್ದುಪಡಿಯನ್ನು ಅದು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಯಾವುದೇ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಾಗಿಲ್ಲ ಅಂತೇಳಿ ಸಂವಿಧಾನದ ವಿಧಿ 42ನೇ ತಿದ್ದುಪಡಿಯ ಪ್ರಕಾರ ಈ ಸಂವಿಧಾನಕ್ಕೆ ಸೇರಿಸಲಾಯಿತು. ಯಾವಾಗ ಅಂತಂದರೆ 1976ರ ಕಾಯ್ದೆ. ಈ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ ನೆನಪಿಟ್ಕೊಳ್ಳಿ, 1977 ಏಪ್ರಿಲ್ 1ಕ್ಕೆ. ಅಂದರೆ ಸುಪ್ರೀಂ ಕೋರ್ಟ್ ಭಾರತದ ಸಂಸತ್ತು ಯಾವುದೇ ಕಾಯ್ದೆಯನ್ನು ತಿದ್ದುಪಡಿ ಮಾಡಬಹುದು, ಆದರೆ ಅದು ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಗೆ ಧಕ್ಕೆ ತರುವಂತಿಲ್ಲ ಅಂತ ಹೇಳಿತ್ತು. ಆದರೆ ಸಂಸತ್ತು 42ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸೋದ್ರ ಮೂಲಕ, ಆ ಕಾಯ್ದೆ ಜಾರಿಯಾಗಿದ್ದು 1977 ಏಪ್ರಿಲ್ 1. ಈ ಕಾಯ್ದೆಯ ಮೂಲಕ ಭಾರತದ ಸಂಸತ್ತಿಗೆ ಅಪರಿಮಿತ ಅಧಿಕಾರ ಇದೆ. ಭಾರತದ ಸಂಸತ್ತು ಮಾಡಿರುವಂಥ ಯಾವುದೇ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಾಗಿಲ್ಲ. ಅದು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಅಂಥೇಳಿ ಅಥವಾ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂಥೇಳಿ ಸಂಸತ್ತಿನ ಅಧಿಕಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ ಅನ್ನೋದನ್ನು ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಮಿನರ್ವಾ ಮಿಲ್ ವರ್ಸಸ್ ಭಾರತದ ಒಕ್ಕೂಟ ಅಥವಾ ಮಿನರ್ವಾ ಮಿಲ್ ವಿರುದ್ಧ ಭಾರತದ ಒಕ್ಕೂಟದ ಪ್ರಕರಣ 1980ರಲ್ಲಿ ಈ ಮೇಲೆ ವಿವರಿಸಿದಂಥ, ಅಂದರೆ ಸಂಸತ್ತೇನು ಮೂಲಭೂತ ಸಂರಚನೆ ಅನ್ನುವಂಥ ಪದವನ್ನು ನ್ಯಾಯಾಲಯ ಬಳಸಿದ್ರೂ ಕೂಡ ತನ್ನ ಅಪರಿಮಿತ ಅಧಿಕಾರ ಯಾವುದಾದ್ರೂ ಅಂಶವನ್ನು ತಿದ್ದುಪಡಿ ಮಾಡ್ಬೋದು ಅಂತೇಳಿ ಹೇಳಿತ್ತಲ್ಲ, ಈ ಉಪಬಂಧವನ್ನು ತೆಗೆದುಹಾಕ್ತಾ ಏನು ಹೇಳ್ತು ನೋಡಿ, ಸಂವಿಧಾನದ ಮೂಲಭೂತ ಸಂರಚನೆಯಾಗಿರುವಂಥ ನ್ಯಾಯಾಂಗದ ವಿಮರ್ಶೆ, ಅಂದರೆ ಸಂವಿಧಾನದಲ್ಲಿ ಯಾವುದೇ ಕಾನೂನು, ಶಾಸಕಾಂಗ ಮಾಡಿರುವ ಯಾವುದೇ ಕಾನೂನು ಸಂವಿಧಾನ ವಿರೋಧಿಯಾಗಿದ್ದರೆ ಅಥವಾ ಕಾರ್ಯಾಂಗ ಜಾರಿಗೊಳಿಸಿರುವ ಯಾವುದೇ ಕಾನೂನು ಸಂವಿಧಾನದ ಚೌಕಟ್ಟನ್ನು ಮೀರಿ ಹೋಗ್ತಿದ್ರೆ ಅದನ್ನು ತೆಗೆದುಹಾಕುವ ಅಧಿಕಾರ ಭಾರತದ ನ್ಯಾಯಾಂಗಕ್ಕಿದೆ. ಅದರಿಂದ ನ್ಯಾಯಿಕ ವಿಮರ್ಶೆಯನ್ನು ಅಥವಾ ನ್ಯಾಯಾಂಗದ ವಿಮರ್ಶೆಯಾಗಿರುವಂಥದ್ದನ್ನು ತೆಗೆದುಹಾಕಲಿಕ್ಕೆ ಬರೋದಿಲ್ಲ. ಅದರಿಂದ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದ ಯಾವುದೇ ಅಂಶವನ್ನು ತಿದ್ದುಪಡಿ ಮಾಡಬಹುದು ಮತ್ತು ಅದನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ ಅಂತೇಳಿ ಹೇಳಿತ್ತಲ್ಲ, ಇದನ್ನು ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ಬಳಸಿ ಇದು ತಪ್ಪು, ಇದು ಅಸಿಂಧು ಅಂತೇಳಿ ಭಾರತದ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿತು. ಮುಂದುವರೆದು ಮೂಲಭೂತ ಸಂರಚನೆಯ ತತ್ವವನ್ನು ಸಂವಿಧಾನದ 368ನೇ ವಿಧಿ ಅನ್ವಯ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಈ ಥರ ತೀರ್ಪು ಕೊಡ್ತಲ್ಲ ನೋಡಿ, ಭಾರತದ ಸಂವಿಧಾನ ಸಂಸತ್ತಿಗೆ ತಿದ್ದುಪಡಿ ಅಧಿಕಾರವನ್ನು ಕೊಟ್ಟಿದ್ದರೂ ಕೂಡ ಅದು ಅಪರಿಮಿತವಲ್ಲ, ಅಂದರೆ ಸೀಮಿತ ತಿದ್ದುಪಡಿ ಅಧಿಕಾರವನ್ನು ನೀಡಿದೆ. ಸಂಸತ್ತು ಅಂಥ ಸೀಮಿತ ಅಧಿಕಾರವನ್ನು ಚಲಾಯಿಸುವಾಗ ಪ್ರಶ್ನಾತೀತ ಅಧಿಕಾರವನ್ನು ಬಳಸುವ ಹಾಗಿಲ್ಲ ಅಂತ ಹೇಳ್ತು. ಅಂದರೆ ತನಗಿಷ್ಟ ಬಂದ ಹಾಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತು. ಹಾಗಾದರೆ ಮುಂದುವರೆದೇನು ಅಂತಾರೆ, ಸೀಮಿತ ತಿದ್ದುಪಡಿ ಅಧಿಕಾರ ಸಂವಿಧಾನದ ಮೂಲಭೂತ ಸಂರಚನೆಗಳಲ್ಲಿ ಒಂದಾಗಿದೆ. ಸಂವಿಧಾನವನ್ನು ಹೇಗೆ ಬೇಕಾದರೂ ತಿದ್ದುಪಡಿ ಮಾಡಿಬಿಡ್ತೀವಿ ಅಂತಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋ ಅಧಿಕಾರ ಇದ್ದರೂ ಕೂಡ ಅದು ಸೀಮಿತವಾಗಿದೆ, ಅಂದರೆ ನಿಗದಿಪಡಿಸಿರುವಷ್ಟೇ ಇದೆ. ಅಂದರೆ ಸಂಸತ್ತು ಸಂವಿಧಾನದ 368ನೇ ವಿಧಿಯಡಿಯಲ್ಲಿ ತನ್ನ ತಿದ್ದುಪಡಿ ಅಧಿಕಾರವನ್ನು ಸಂವಿಧಾನವನ್ನು ರದ್ದುಗೊಳಿಸುವ ಅಥವಾ ಅದರ ಮೂಲಭೂತ ಲಕ್ಷಣಗಳನ್ನು ನಾಶಗೊಳಿಸುವ ಹಕ್ಕನ್ನು ಪಡೆದುಕೊಂಡಿಲ್ಲ ಅಂಥೇಳಿ ಹೇಳಿತು. ಹೀಗೆ ತೀರ್ಪು ಕೊಟ್ಟಿದ್ದು ಯಾವಾಗ ಅಂದರೆ 31 ಜುಲೈ 1980. ಈ ತೀರ್ಪಿನ ನಂತರ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವ ಇನ್ನೊಂದು ತೀರ್ಪು ಯಾವುದು ಅಂತಾರೆ, ವಾಮನ್ ರಾವ್ ವಿರುದ್ಧ ಭಾರತದ ಒಕ್ಕೂಟ ಅಥವಾ ವಾಮನ್ ರಾವ್ ವರ್ಸಸ್ ಭಾರತದ ಒಕ್ಕೂಟ ಪ್ರಕರಣ 1981 ಅಂತೇಳಿ ಕರಿತೀವಿ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಸಂರಚನೆಯ ತತ್ವಕ್ಕೆ ಬದ್ಧವಾಯಿತು. ಅಂದರೆ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆ ಧಕ್ಕೆ ಆಗಬಾರದು ಅಂತ ಹೇಳಿತು. ಮುಂದುವರೆದೇನು ಹೇಳಿತು ಅಂತಾರೆ, ತಾನು ಈ ಹಿಂದೆ 1973 ಏಪ್ರಿಲ್ 24ಕ್ಕೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ತೀರ್ಪನ್ನು ಕೊಟ್ಟಿತ್ತಲ್ಲ,
ಈ ತೀರ್ಪಿನ ನಂತರ ಭಾರತದ ಸಂವಿಧಾನಕ್ಕೆ ಮಾಡುವಂಥ ಯಾವುದೇ ತಿದ್ದುಪಡಿಯೂ ಕೂಡ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಗೆ ಧಕ್ಕೆ ತರುವ ಹಾಗಿಲ್ಲ ಅಂತ ಹೇಳಿತು. ಅಂದರೆ ಕೇಶವಾನಂದ ಭಾರತಿ ಪ್ರಕರಣದ ಹಿಂದಿನಿಂದ ಅಲ್ಲ, ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು ಬಂದ ನಂತರ ಮಾಡಿರುವ ಯಾವುದೇ ತಿದ್ದುಪಡಿಯೂ ಕೂಡ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಗೆ ಧಕ್ಕೆ ತರುವ ಹಾಗಿಲ್ಲ ಅಂತ ಹೇಳಿತು. ಹಾಗಾದರೆ 1973 ಏಪ್ರಿಲ್ 24ಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಪ್ರಕರಣದಲ್ಲಿ ತಾನು ತೀರ್ಪು ಪ್ರಕಟಿಸಿರುವಂಥ ದಿನಾಂಕವಾಗಿದ್ದು, ಅದರ ನಂತರ ಮಾಡಿರುವ ಯಾವುದೇ ತಿದ್ದುಪಡಿಯೂ ಕೂಡ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಗೆ ಧಕ್ಕೆ ತರುವ ಹಾಗಿಲ್ಲ ಅಂತ ಹೇಳಿತು. ಹಾಗಾದರೆ ಮೂಲಭೂತ ಸಂರಚನೆಯಲ್ಲಿ ಯಾವ್ಯಾವ ಅಂಶಗಳಿದ್ದಾವೆ ಅಂತ ನೋಡಿದೀವಿ ಅಂತಂದರೆ, ನೋಡಿ, ಸರ್ವೋಚ್ಚ ನ್ಯಾಯಾಲಯ ಇದುವರೆಗೂ ಮೂಲಭೂತ ಸಂರಚನೆಯಲ್ಲಿ ಇದಿಷ್ಟು ಅಂಶಗಳು ಒಳಗೊಂಡಿದ್ದಾವೆ ಅಂತ ಹೇಳಿಲ್ಲ. ಬಟ್ ಪ್ರತಿಯೊಂದು ತೀರ್ಪಿನಲ್ಲಿ ಅಥವಾ ಕಾಲಕ್ಕೆ ತಾನು ಕೊಡುವಂಥ ತೀರ್ಪಿನಲ್ಲಿ ಯಾವ್ಯಾವ ಅಂಶಗಳು ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಯ ಅಂಶಗಳು ಅನ್ನೋದನ್ನು ಹೇಳ್ತಾ ಹೋಗ್ತಿದೆ. ನೋಡಿ, ಪ್ರಸ್ತುತ ಸಂಸತ್ತು ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಆಗದೇ ಇರುವ ಹಾಗೆ ಯಾವುದಾದರೂ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಅದು ಮೂಲಭೂತ ಹಕ್ಕುಗಳನ್ನೂ ಒಳಗೊಂಡಂತೆ ಅಂತೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಆದಾಗ್ಯೂ ಕೂಡ ಸಂವಿಧಾನದ ಮೂಲಭೂತ ಸಂರಚನೆಯನ್ನು ಯಾವ ಅಂಶ ಒಳಗೊಳ್ಳುತ್ತೆ ಅನ್ನೋದನ್ನು ಇದುವರೆಗೂ ನ್ಯಾಯಾಲಯ ವ್ಯಾಖ್ಯಾನಿಸಿಲ್ಲ ಅಥವಾ ಸ್ಪಷ್ಟಪಡಿಸಿಲ್ಲ. ಹಾಗಾದರೆ ತನ್ನ ತೀರ್ಪುಗಳ ಮೂಲಕ ಯಾವುದು ಮೂಲಭೂತ ಸಂರಚನೆ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಹೋಗಿದೆ. ಹಾಗಾದರೆ ನಾವು ತನ್ನ ತೀರ್ಪುಗಳಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪುಗಳಲ್ಲಿ ಯಾವ್ಯಾವುಗಳನ್ನು ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವಗಳು ಅಂತ ಹೇಳ್ತಾ ಹೋಗಿದೆ ಅನ್ನೋದನ್ನು ನಾವು ನೋಡಿದೀವಿ ಅಂತಾರೆ. ವಿವಿಧ ತೀರ್ಪುಗಳ ಅಡಿಯಲ್ಲಿ ಅಥವಾ ತಾನು ಕೊಟ್ಟಿರುವಂಥ ವಿವಿಧ ತೀರ್ಪುಗಳ ಮೂಲಕ ಈ ಕೆಳಕಂಡ ಅಂಶಗಳನ್ನು ನಾವು ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವಗಳು ಅಂತ ಹೇಳಿ ಕರಿಬೋದು. ಒಂದನೇದು ಯಾವುದು ಅಂತಾರೆ, ಸಂವಿಧಾನದ ಶ್ರೇಷ್ಠತೆ. ಭಾರತದಲ್ಲಿ ಯಾವ ಅಂಗವೂ ಶ್ರೇಷ್ಠ ಅಲ್ಲ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವ್ಯಾವುದು ಶ್ರೇಷ್ಠ ಅಲ್ಲ. ಯಾವುದು ಶ್ರೇಷ್ಠ ಅಂದರೆ ಸಂವಿಧಾನ ಶ್ರೇಷ್ಠ ಅನ್ನುವಂಥದ್ದು. ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಯೊಂದು ನಡಿಬೇಕು ಅನ್ನುವಂಥದ್ದು. ಇನ್ನು ಭಾರತದ ರಾಜಕೀಯ ವ್ಯವಸ್ಥೆ ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ಸ್ವರೂಪವನ್ನು ಹೊಂದಿದೆ ಅನ್ನುವಂಥದ್ದು ಭಾರತ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇನ್ನು ಸಂವಿಧಾನದ ಪ್ರಕಾರ ಭಾರತ ಅನ್ನುವಂಥದ್ದು ಜಾತ್ಯತೀತತೆಯ ಸ್ವರೂಪವನ್ನು ಪಡೆದಿದೆ. ಯಾವ ಧರ್ಮ ಶ್ರೇಷ್ಠನೂ ಅಲ್ಲ, ಯಾವ ಧರ್ಮ ಕನಿಷ್ಠನೂ ಅಲ್ಲ. ದೇಶಕ್ಕೆ ಯಾವುದೇ ಒಂದು ಧರ್ಮ ಇಲ್ಲ. ದೇಶದ ದೃಷ್ಟಿಯಲ್ಲಿ, ಸರ್ಕಾರದ ದೃಷ್ಟಿಯಲ್ಲಿ, ಸಂವಿಧಾನದ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಕೂಡ ಸಮಾನ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನಿಷ್ಟ ಬಂದ ಧರ್ಮವನ್ನು ಆಚರಣೆ ಮಾಡುವ, ಧರ್ಮದ ಉಪಾಸನೆ ಮಾಡುವ ಅಥವಾ ಧರ್ಮದ ಪ್ರಕಾರ ನಡೆಯುವಂಥ ಸಂಪೂರ್ಣ ಸ್ವಾತಂತ್ರ್ಯತೆ ಇದೆ ಅನ್ನೋದನ್ನು ನೋಡ್ತೀವಿ. ಅದರ ಜೊತೆಗೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಅಧಿಕಾರ ಅನ್ನುವಂಥದ್ದು ವಿಭಜನೆ ಆಗಿದೆ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪುಗಳ ಮೂಲಕ ಭಾರತ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವ ಅಂತ ಹೇಳಿದೆ. ಅದರ ಜೊತೆಗೆ ಇನ್ನೊಂದು ಯಾವುದು ಅಂತಾರೆ, ಭಾರತ ಅನ್ನುವಂಥದ್ದು ರಾಜ್ಯಗಳು ಮತ್ತು ಕೇಂದ್ರ ಅನ್ನು ಒಳಗೊಂಡಿರುವಂಥ ಒಕ್ಕೂಟದ ಸ್ವರೂಪವನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಯಾವುದು ಮೂಲಭೂತ ಸಂರಚನೆಯ ತತ್ವ ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶದ ಏಕತೆ ಮತ್ತು ಸಮಗ್ರತೆ ಮುಖ್ಯ ಅನ್ನೋದನ್ನು, ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಒದಗಿಸಲಾಗಿದೆ. ಇದನ್ನು ನಾವು ಕಲ್ಯಾಣ ರಾಜ್ಯ ಅಂತ ಕರಿತೀವಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಕಾರ ದೇಶದ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರುವಂಥ ಕಾರ್ಯಗಳ ಪಟ್ಟಿ ಅಥವಾ ನಿರ್ದೇಶನ ಇದೆಯಲ್ಲ, ಇದು ಕೂಡ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯವನ್ನು ಕಲ್ಪಿಸಿ ಭಾರತವನ್ನು ಒಂದು ಕಲ್ಯಾಣ ರಾಜ್ಯ ಮಾಡಬೇಕಾಗಿದೆ. ಇದು ಮೂಲಭೂತ ಸಂರಚನೆಯಲ್ಲಿ ಬರುತ್ತೆ. ಅದರ ಜೊತೆಗೆ ಶಾಸಕಾಂಗ ಮಾಡಿರುವಂಥ ಕಾನೂನುಗಳು, ಕಾರ್ಯಾಂಗ ಜಾರಿಗೊಳಿಸಿರುವಂಥ ಕಾನೂನುಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಇದಾವಾ ಇಲ್ಲ ಅಂತೇಳಿ ನೋಡೋ ಅಧಿಕಾರ ಯಾರ್ದಿದೆ ಅಂತಂದರೆ ನ್ಯಾಯಾಂಗಕ್ಕಿದೆ. ಇದನ್ನು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಇನ್ನು ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಗಣತಿಯಿಂದ ಬದುಕುವ ಹಕ್ಕಿದೆ. ಇದು ಕೂಡ ಮೂಲಭೂತ ಸಂರಚನೆಯಲ್ಲಿ ಬರುತ್ತೆ ಅಂತೇಳಿ ಕಾಲಕ್ಕೆ ಭಾರತದ ಸುಪ್ರೀಂ ಕೋರ್ಟ್ ತನ್ನ ತೀರ್ಪುಗಳ ಮೂಲಕ ನಿರ್ಧಾರ ಮಾಡಿದೆ ಅಥವಾ ತೀರ್ಪುಗಳಲ್ಲಿ ಹೇಳಿದೆ ಅನ್ನೋದನ್ನು ನೋಡ್ತೀವಿ.
ಮುಂದುವರಿದು ಭಾರತದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರ ಇದೆ. ಅಂದರೆ ಶಾಸಕಾಂಗದ ಸೃಷ್ಟಿಯಾಗಿ ಕಾರ್ಯಾಂಗ ಕಾರ್ಯವನ್ನು ನಿರ್ವಹಿಸುತ್ತೆ. ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರವಾಗಿರುತ್ತೆ. ಕಾರ್ಯಾಂಗ ಶಾಸಕಾಂಗದಲ್ಲಿ ಬಹುಮತ ಇರುವವರೆಗೂ ಅಧಿಕಾರವನ್ನು ಚಲಾವಣೆ ಮಾಡುತ್ತೆ. ಅದರ ಜೊತೆಗೆ ಭಾರತದಲ್ಲಿ 2 ವಿಧದ ಕಾರ್ಯಾಂಗ ಇದೆ. ಒಂದು ನಾಮಮಾತ್ರ ಕಾರ್ಯಾಂಗ. ದೇಶದಲ್ಲಾದರೆ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದರೆ, ಪ್ರಧಾನಿ ಮತ್ತು ಅವರನ್ನು ಒಳಗೊಂಡಿರುವಂಥ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ, ರಾಜ್ಯಗಳಲ್ಲಿ ರಾಜ್ಯಪಾಲರು ನಾಮಮಾತ್ರ ಕಾರ್ಯಾಂಗವಾಗಿದ್ದರೆ, ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿರೋದು. ಹೀಗೆ ಕಾರ್ಯಾಂಗ ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗದಲ್ಲಿ ಬಹುಮತವು ಇರುವವರೆಗೆ ಅಧಿಕಾರದಲ್ಲಿದ್ದು, ಶಾಸಕಾಂಗದ ಪ್ರಶ್ನೆಗಳಿಗೆ ಉತ್ತರದಾಯಿಯಾಗಿರುವಂಥದ್ದು ಇದೆಯಲ್ಲ, ಇದನ್ನು ನಾವು ಸಂಸದೀಯ ಪದ್ಧತಿ ಅಂತೇಳಿ ಕರಿತೀವಿ. ಇದು ಕೂಡ ಭಾರತದ ಸಂವಿಧಾನದ ಮೂಲ ಸಂರಚನೆಯ ತತ್ವ ಅಂತೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಅದರ ಜೊತೆಗೆ ಕಾನೂನಿನ ಆಧಿಪತ್ಯ ಇದೆ. ಇಲ್ಲಿ ಕಾನೂನು ಸರ್ವಶ್ರೇಷ್ಠ, ಯಾರು ಕನಿಷ್ಠನೂ ಅಲ್ಲ, ಯಾರು ಶ್ರೇಷ್ಠ ಅಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಸಮಾನತೆಯ ತತ್ವ ಇದೆ. ಇಲ್ಲಿ ಪ್ರತಿಯೊಬ್ಬರು ಸಮಾನರು ಅನ್ನುವಂಥದ್ದು. ಅದರ ಜೊತೆಗೆ ಔಚಿತ್ಯದ ತತ್ವ. ಪ್ರತಿಯೊಂದನ್ನು ಇಲ್ಲಿ ನಾವು ಕಾನೂನಿನ ಮೂಲಕ ಔಚಿತ್ಯವಾಗಿದೆಯಾ ಇಲ್ಲ, ಅಥವಾ ಯಾವುದೇ ಕಾನೂನುಗಳು ಕೂಡ ಜನತೆಯ ಯೋಗಕ್ಷೇಮಕ್ಕಾಗಿರಬೇಕು ಅನ್ನೋದನ್ನು ನೋಡ್ತೀವಿ. ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಪಡೀಲಿಕ್ಕೆ ಪರಿಣಾಮಕಾರಿಯಾದ ಅವಕಾಶದ ತತ್ವವನ್ನು ಒದಗಿಸುವುದು ಕೂಡ ಮೂಲಭೂತ ಸಂರಚನೆಗಳಲ್ಲಿ ಬರುತ್ತೆ. ಇನ್ನು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯನೀತಿ ನಿರ್ದೇಶಕ ತತ್ವಗಳ ನಡುವಿನ ಸಾಮರಸ್ಯ ಮತ್ತು ಸಮತೋಲನ ಇದೆಯಲ್ಲ, ಹೊಂದಾಣಿಕೆ ಇದೆಯಲ್ಲ, ಇದು ಕೂಡ ಮೂಲಭೂತ ಸಂರಚನೆಯಲ್ಲಿ ಬರುತ್ತೆ. ಅದರ ಮುಂದುವರೆದ ಭಾಗವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಸಂಸತ್ತಿಗೆ ಅಪರಿಮಿತ ಅಧಿಕಾರ ಇಲ್ಲ, ಸಂಸತ್ತಿಗೆ ಸೀಮಿತ ಅಧಿಕಾರ ಇದೆ ಅನ್ನೋದು ಕೂಡ ಮೂಲಭೂತ ಸಂರಚನೆಯ ತತ್ವ. ಅದರ ಜೊತೆಗೆ ಭಾರತದ ಎಲ್ಲ ಪ್ರಜೆಗಳು ಹೊಂದಿರುವಂಥ ಮೂಲಭೂತ ಹಕ್ಕುಗಳನ್ನು ಯಾರಾದರೂ ಕಸಿದುಕೊಂಡ್ರೆ ಅಥವಾ ಯಾರಾದರೂ ಅವುಗಳನ್ನು ಧಿಕ್ಕರಿಸಿದರೆ ಸಂವಿಧಾನದ ವಿಧಿ 32ರ ಪ್ರಕಾರ ನೇರವಾಗಿ ಸುಪ್ರೀಂ ಕೋರ್ಟ್ಗೆ, ಸಂವಿಧಾನದ ವಿಧಿ 226ರ ಪ್ರಕಾರ ನೇರವಾಗಿ ಹೈಕೋರ್ಟ್ಗಳಿಗೆ ಹೋಗುವ, ಆ ಮೂಲಕ ಭಾರತದ ಎಲ್ಲ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಕಾಯಲಿಕ್ಕೆ 5 ವಿಧದ ರಿಟ್ಗಳನ್ನು ಭಾರತದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸ್ತಾವಲ್ಲ, ಇವು ಕೂಡ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಯಲ್ಲಿ ಬರುತ್ತೆ ಅನ್ನೋದನ್ನು ಭಾರತದ ಸುಪ್ರೀಂ ಕೋರ್ಟ್ ಕಾಲಕಾಲಕ್ಕೆ ತನ್ನ ತೀರ್ಪುಗಳ ಮೂಲಕ ವಿಶದೀಪಡಿಸಿರೋದನ್ನು, ಹೇಳಿರೋದನ್ನು ನೋಡ್ತೀವಿ. ಇದಿಷ್ಟು ನಾವು ನೋಡಿರುವಂಥ ಭಾರತದ ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವ ವಿವಿಧ ಪ್ರಕರಣಗಳ ಮೂಲಕ ಹೇಗೆ ಬೆಳೆದುಕೊಂಡು ಬಂದಿತ್ತು. ಇದರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು, ಅದರ ತೀರ್ಪಿಗೆ ಅನುಗುಣವಾಗಿ ಅಥವಾ ತೀರ್ಪಿನ ವಿರುದ್ಧ ಭಾರತದ ಸಂಸತ್ತು ತನ್ನ ಕಾಯ್ದೆಗಳ ಮೂಲಕ, ಅಂದರೆ ತನ್ನ ಸಂವಿಧಾನ ತಿದ್ದುಪಡಿಯ ಮೂಲಕ ಯಾವ ಥರ ಪ್ರತಿಕ್ರಿಯೆಯನ್ನು ಕೊಟ್ಟು, ಅದಕ್ಕೆ ಸುಪ್ರೀಂ ಕೋರ್ಟ್ ಭಾರತದ ಸಂವಿಧಾನದ ಸಂರಚನೆಯ ತತ್ವವನ್ನು ಕಾಲಕಾಲಕ್ಕೆ ಹೇಗೆ ತಾನು ಸಂರಕ್ಷಣೆ ಮಾಡಿಕೊಂಡಿತು, ತನ್ನ ತೀರ್ಪುಗಳ ಮೂಲಕ ಹೇಗೆ ಅವುಗಳನ್ನು ಎತ್ತಿ ಹಿಡಿದಿದೆ, ಮತ್ತು ಭಾರತದ ಸುಪ್ರೀಂ ಕೋರ್ಟ್ ಕಾಲಕಾಲಕ್ಕೆ ನೀಡಿರುವಂಥ ತನ್ನ ತೀರ್ಪುಗಳ ಮೂಲಕ ಯಾವ್ಯಾವ ಅಂಶಗಳು ಸಂವಿಧಾನದ ಮೂಲಭೂತ ಸಂರಚನೆಯ ತತ್ವಗಳ ಅಡಿಯಲ್ಲಿ ಬರ್ತವೆ ಅನ್ನೋದನ್ನು ಹೇಳ್ತಾ ಹೋಗ್ತಿದೆ. ಇವು ಕೊನೆವಾ ಅಂತಂದರೆ ಇಲ್ಲ, ಇನ್ನೂ ಕಾಲಕಾಲಕ್ಕೆ ಭಾರತದ ಸುಪ್ರೀಂ ಕೋರ್ಟ್ ಮತ್ತೆ ಯಾವುದಾದರೂ ಅಂಶಗಳನ್ನು ಇದು ಸಂವಿಧಾನದ ಮೂಲಭೂತ ಸಂರಚನೆಯಲ್ಲಿ ಬರುತ್ತೆ ಅಂತೇಳಿ ಹೇಳ್ಬೋದು. ಅದರಿಂದ ಆತ್ಮೀಯ ಸ್ಪರ್ಧಾ ಆಕಾಂಕ್ಷಿಗಳೇ, ಇಲ್ಲಿರುವಂಥ ಅಂಶ ತಮ್ಮ ಪರೀಕ್ಷಾ ದೃಷ್ಟಿಯಿಂದ, ತಮ್ಮ ಜ್ಞಾನದ ದೃಷ್ಟಿಯಿಂದ ಅತಿ ಪ್ರಮುಖವಾಗಿದೆ ಅಂತೇಳಿ ಹೇಳ್ತಾ, ಈ ವಿಡಿಯೋನ ತಮ್ಮ ಅಧ್ಯಯನದ ದೃಷ್ಟಿಯಿಂದ ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸ್ಕೊಳ್ತೀರಿ ಅಂತೇಳಿ ಭಾವಿಸ್ತಾ, ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮತ್ತೊಂದು ಪ್ರಮುಖ ಅಂಶವನ್ನು ಇಟ್ಕೊಂಡು ತಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ವಂದನೆಗಳು.